ಒಂದು ಗಂಟೆಯಿಂದ ಎರಡು ಮೂರು ವರ್ಷ ಆಗಿದೆ ಜಮೀನು ತಗೊಂಡಿವ್ರು. ದುಡ್ಡಿದೆ ಅಂತ ಮಾತ್ರಕ್ಕೆ ಬೇಲಿ ಹಾಕೊಂಡ್ಬಿಟ್ಟು ಸೋಲಾರ್ ಕರೆಂಟ್ ಕೊಟ್ಬಿಟ್ಟು ಕುರಿಗಳು ಮತ್ತೆ ನವಿಲ್ಗಳು ಎಲ್ಲ ಸಾಯ್ತಾ ಇದಾವೆ. ದುಡ್ಡಿದೆ ಅಂತ ಹೇಳ್ಬಿಟ್ಟು ನವಿಲು ರಾಷ್ಟ್ರ ಪಕ್ಷಿ ಸಾಯಿಸಂಗಿಲ್ವಲ್ಲ, ಸತ್ಕ ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅವಾಗ ನಾವು ನೋಡಿಲ್ಲ, ಯಾರ ಹೇಳಿದ್ದು ಸಾಯಿಸಿದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ಬಂತು. ಯಾರು ಓನರ್ ಇದಕ್ಕೆ? ಸುರೇಶ್ ಅಂತ ಹೇಳ್ಬಿಟ್ಟು ಅವ್ರು ಬೆಂಗಳೂರವರು. ಇಲ್ಲಿ ಬಂದು ಜಮೀನ್ ತಗೊಂಡು ಊರ್ ಪಕ್ಕದಲ್ಲಿ ಈ ತರ ಮಾಡಿದ್ದಾರೆ. ಇಲ್ಲಿ ಯಾವ ಕಾಡು ಪ್ರಾಣಿ ಬರೋದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಯಾವ್ದೇ ಪ್ರಾಣಿಗಳದ್ದು ಏನ್ ತೊಂದರೆ ಇಲ್ಲ. ಇಲ್ಲಿ ಬರೀ ಜನಗಳು ಓಡಾಡೋ ಜಾಗ ಇದು. ಇಂಥ ಜಾಗದಲ್ಲಿ ಮಾಡಿದ್ದಾರೆ. ಮತ್ತೆ ದಿನ ಬೆಳಗಾದ್ರೆ ಸ್ಕೂಲ್ ಮಕ್ಳು ಓಡಾಡ್ತಿದ್ದಾರೆ. ಸ್ಕೂಲ್ ಮಕ್ಳು ಓಡಾಡ್ಬೇಕಾದ್ರೆ ಅದು ಏರಿ ಹೈಟ್ ಐತೆ, ರೋಡು ಹೈಟ್ ಐತೆ, ಇದು ಕೆಳಗಡೆ ಐತೆ ಕಾಂಪೌಂಡ್. ಓಡಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜಾರಾದ್ರೂ ಪಕ್ಕ ಬಿದ್ದ್ಬಿಡ್ತಾರೆ. ಬಿದ್ದಿದೆ, ಒಂದು ಮಗು ಬಿದ್ದೋಗಿದೆ ಸೈಕಲ್ ಅಲ್ಲಿ. ಬಿದ್ದಾಗ ಪಕ್ಕದಲ್ಲಿರೋರು ಎತ್ಕೊಂಡಿದ್ದಾರೆ. ಯಾರು ಇಲ್ಲ ಅಂದಿದ್ರೆ ಗತಿ ಅವತ್ತು ಆ ಹುಡುಗನು ಸತ್ತೋಗ್ಬೇಕಾಯ್ತು ಅಂತ ಪರಿಸ್ಥಿತಿ ಇಲ್ಲಿ ಆಗ್ತಾ ಇದೆ. ಈಗ ಇವರು ಹೇಳೋ ಪ್ರಕಾರ ಕೆವಿ ಪರ್ಮಿಷನ್ ತಗೊಂಡಿನಿ ಅಂತ ಹೇಳ್ತಾರೆ. ಪರ್ಮಿಷನ್ ಎಸ್ಒ ಬಂದಿದ್ರು. ಈಗ ಎಸ್ಒನು ಕೇಳಿದ್ವಿ, ಯಾವ ಪರ್ಮಿಷನ್ ತಗೊಂಡಿಲ್ವಂತೆ. ಮತ್ ಪರ್ಮಿಷನ್ ತಗೊಂಡಲ್ಲಿ ಹೆಂಗಾಗ್ತಾರೆ ಅವರು? ನಮ್ಮ ಹತ್ರ ಪರ್ಮಿಷನ್ ತಗೋಬೇಕು. ಆಕ್ಚುಲಿ ಇವ್ರ ಜಮೀನವರು ನಮ್ಮ ಹತ್ರ ಯಾವ ಪರ್ಮಿಷನ್ ತಗೊಂಡಿಲ್ಲ ಅಂತ ಈಗ ಹೇಳಿದ್ರು. ಎಸ್ಒನ ಹೇಳಿದ್ರು ನಮ್ಮ ಹತ್ರ ಪರ್ಮಿಷನ್ ತಗೊಳ್ದೇನೆ ಇವ್ರು ಏಕಾಏಕಿ ಹಾಕೊಂಡಿದ್ದಾರೆ ಅಂತ. ಅದು ಸೋಲಾರ್ ಕಂಪ್ನಿಯವರು ಬಂದು ಇದನ್ನ ಫಿನಿಶಿಂಗ್ ಹಾಕೊಡ್ಬೇಕು ಅವರು. ಅಲ್ಲ, ಸೋಲಾರ್ದು ಅಂತ ಹೆಂಗೆ ಹೇಳ್ತೀರಾ ಇದನ್ನ? ಇದು ಸೋಲಾರ್ ಅಲ್ಲಿ ಅವರು ಹೇಳಿದ್ದಾರೆ. ಸೋಲಾರ್ ಇಷ್ಟು ಪವರ್ ಹೊಡಿ ಬರ್ಬೇಕಲ್ಲ ಅದು. ಅವರು ಸೋಲಾರ್ ಕಂಪ್ನಿಯಿಂದ ಮೆಟೀರಿಯಲ್ ತಗೊಂಡ್ಬಂದ್ಬಿಟ್ಟು ಇವರೇ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿರೋದು. ಅವ್ರ ಕಂಪ್ನಿಯವ್ರು ಯಾರು ಬಂದು ಇಲ್ಲಿ ಮಾಡ್ಕೊಟ್ಟಿಲ್ಲ, ಅವರು ಕಾಂಪೌಂಡ್ ಮಾಡ್ಕೊಟ್ಟಿಲ್ಲ. ಇವರೇ ಮೆಟೀರಿಯಲ್ ತಗೊಂಬಂದು ಇವರೇ ಮಾಡ್ಕೊಂಡಿರೋದು. ಈಗೇನ್ ಮಾಡ್ಬೇಕಂತ ಹೇಳ್ತೀರಾ? ಈಗ ಅವ್ರಿಗೆ ಅವ್ರ ಮೇಲೆ ಕ್ರಮ ಜರುಗಿಸ್ಬಿಟ್ಟು ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಪರಿಹಾರ ಸೌಂಡ್ ಕೊಡೋದಿಲ್ಲ. ಎಮರ್ಜೆನ್ಸಿಗೆ ಹೇಳ್ಕೊಂಡಿದ್ದಾರೆ. ಶಾಲೆಗೆ ಹೋಗೋ ಹುಡುಗ 2 ವೀಲರ್ ಅಲ್ಲಿ ಬಿದ್ದವನಿ. ಇಲ್ಲಿ ಪಕ್ಕದಾಗ ಇಲ್ಲಿ ಯಾರ ನೋಡ್ಕೊಂಡ್ಬಿಟ್ಟು ಟವಲ್ ಹಾಕ್ಬಿಟ್ಟು ಹೇಳ್ಕೊಂಡಿದ್ದಾನೆ. ಈ ಪರ್ಮಿಷನ್ ತಗೊಂಡವ್ರ ಅದಕ್ಕೆ ನಮ್ಗೇನು ಗೊತ್ತಿಲ್ಲ. ಒಂದ್ಸಲ ಶಾಲೆ ಹುಡುಗ 2 ವೀಲರ್ ಅಲ್ಲಿ ಬಿದ್ದ ಸತ್ತೋದ. ಒಂದ್ ಕುರಿ ಹಿಡ್ಕೊಂಡು 2-3 ಸಲ ಇನ್ಫಾರ್ಮ್ ಮಾಡಿದೀವಿ. ಈ ಪದೇ ಈ ತರ ಆಗ್ತಾ ಐತಿ. ಇದು ಎಷ್ಟನೇ ಸರಿ ಆಗಿರೋದು? ಇದು ಮೂರನೇ ಸಲ. ಇವ್ರೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಬಂದಿದ್ ನೋಡ್ಕೊಂತೀವಿ ಅಂತ ಹೇಳ್ತಾರೆ. ಇವ್ರು ಕೇರ್ಲೆಸ್. ಇವರು ಯಾರು ಹೊಣೆ ಬಂದಿದೆ ಅಂತ ಕೇಳ್ತಾರೆ. ನಾವು ಒಂದ್ಸಲ ಏನೋ 2 ಸಲ ಬಿಡು ಹೋಗ್ಲಿ ತಿಳ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾವು ಇವ್ರಿಗೆ ಬೆಲೆ ಕೊಟ್ರೆ ಇವ್ರು ಜಾಸ್ತಿ ಆಯ್ತು. ವೇಟ್ ಮಾಡ್ಕೊಂತೀವಿ, ಮನುಷ್ಯ ಸತ್ರ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳಿದ್ರೆ ಎಷ್ಟು ದಿನ ಆಯ್ತು? ಲೈಸೆನ್ಸ್ ತಗೊಂಡಿದೀವಿ ಅಂತ ಹೇಳ್ತೀರಿ. ಸುಮಾರು ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ ಅಂತ ತಗೊಂಡಿಲ್ಲ ಅಂತ. ಮತ್ತೆ ತಣ್ಣದಲ್ಲೂ ಹಾಕ್ಯಾರ ಕರೆಂಟ್? ಯಾವ ತರ ತಣ್ಣರ ಅಂತ. ಈಗ ಇಲ್ಲಿ ಜೂನ್ 15 ಈ ತರ ಒಂದು ಘಟನೆ ನಡೆದಿತ್ತು. ಅವಾಗ ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಅಲ್ಲೇ ಮನುಷ್ಯಗೆ ಯಾರಿಗೂ ಹೆಚ್ಚು ಕಮ್ಮಿ ಆಗಿತ್ತಾ? ಮನುಷ್ಯಗೆ ಯಾರಿಗೂ ಏನು ಹೆಚ್ಚು ಕಮ್ಮಿ ಇಲ್ಲ. ಗಾಡಿ ಬಿದ್ದಿದೆ. ಸೋಲಾರ ಕರೆಂಟ್ ಇದು? ಅಲ್ಲಿಂದ ಬರೋದು ಕರೆಂಟ್. ಕರೆಂಟ್ ಕೊಟ್ಟವ್ರೆ. ಮಾಡ್ತಾರೆ
ಸರ್ ರಾಷ್ಟ್ರೀಯ ಪಕ್ಷಿ ಮುಂತಾಗ ಸತ್ತೋಗಿದೆ ನವಿಲು ಸತ್ತೋಗಿದೆ ಹಾಂ ಎಲ್ಲಿದೆ ನವಿಲು ನವಿಲು ಸತ್ತೋಗಿದ್ದೇವೆ ಅದನ್ನ ಏನೋ ಮುಚ್ಚಾಕ್ಬಿಟ್ಟಿದ್ದಾರೆ ಆಮೇಲೆ ಮತ್ತೆ ಜೂನ್ 1ನೇ ತಾರೀಕು ಜೂನ್ 15ನೇ ತಾರೀಕು ಮತ್ತೆ ಇದೇ ಘಟನೆ ಆಯಿತು. ಪಟ್ನಾಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲ ಕಂಪ್ಲೇಂಟ್ ಕೊಟ್ಟು ಅದು ಕಂಪ್ಲೇಂಟ್ ಆಯಿತು. ಅವಾಗ ನಾವು ಸರಿ ಮಾಡ್ಕೊಂತೀವಿ ಅಂತ ಹೇಳಿರು, ಅದನ್ನು ಸರಿ ಮಾಡಿಲ್ಲ. ಇವಾಗ ಮತ್ತೆ ಇದೊಂದು ಪ್ರಾಬ್ಲಮ್ ಐತಿ. ಮತ್ತೆ ಬೈಕ್ ಮತ್ತೆ ಎಷ್ಟೊತ್ತಿಂದ ಎಷ್ಟು ಗಂಟೆವರೆಗೆ ಕರೆಂಟ್ ಕೊಡ್ತಾರೆ? ಯಾವಾಗಲೂ ಇರ್ತದ? ಯಾವಾಗಲೂ ಎನಿ ಟೈಮ್ 24 hours ಇರುತ್ತೆ. 24 hours ಕರೆಂಟ್ ಇರುತ್ತೆ. ಅಂತ ಹೇಳ್ತಾರೆ, ಡೈರೆಕ್ಟ್ ಕರೆಂಟ್ ಕೊಡ್ತಾರೆ. 24 hours ಇದು ಮಾಡಿದ್ದಾರೆ. ಒಬ್ಬ ಹುಡುಗ ರೋಡ್ನಲ್ಲಿ ಬಂದು ಬೈಕ್ ಓಡಿಸ್ಬೇಕಾರೆ ರೋಡಲ್ಲಿ ಒಬ್ಬ ಬಂದು ಹುಡುಗ ಕೆಳಗೆ ಬಿದ್ದ ತಕ್ಷಣ ಕರೆಂಟ್ ಇಟ್ಕೊಂಡಾಗ ಹೋಗಿ ಅಕ್ಕಪಕ್ಕ ಜನ ಇರೋರು ನೋಡಿ ಎಳ್ಕೊಂಡ್ರು ಹುಡುಗನ. ಈ ತೋಟ ಇರೋದು ಎಲ್ಲಿ ಈಗ? ಇದೇ ತೋಟ ಅದೇ ಊರು ಯಾವ ಇದು? ಬಂದ್ಕೊಂಡೆ ಅದು ಎಲ್ಲಿರೋದು ಈಗ? ಜಮೀನು ಬೇರೆ ಮಾರಿದ್ದಾರೆ. ಅಲ್ಲ ಈ ಗ್ರಾಮ ಯಾವ್ದು ಈಗ? ಇದು ಬಂದ್ಕೊಂಡೆ ಗ್ರಾಮಕ್ಕೆ ಸೇರುತ್ತೆ ಅದು. ಹಾಂ ಅದೇ ಒಂದು ಬೇಸ ಹಾಕ್ಯಾರ ಕಣ, ಸೋಲಾರ್ ಕೊಟ್ಟಿಲ್ಲ. ಸೋಲಾರ್ ಕೊಟ್ರಿ ಹಿಂಗ್ ಹೊಡಿತಿರ್ಲಿಲ್ಲ. ಒಂದ್ ಬೇಸ ಇದು ನಿರಂತರ ಒಂದ್ ಬೇಸ ತಗಲಾಕ್ಯಾನೆ. ಕುರಿ ಮೇಸಿಲ್ಲ ಎಷ್ಟು ಸೋಲಾರ್ಗೆ ಯಾವ ಕಾರಣಕ್ಕೂ ಈ ತರ ಹೊಡೆಯಲ್ಲ. ಸ್ಕೂಲ್ ಮಕ್ಕಳು ಓಡ್ತವೆ, ಹನುಮನಹಳ್ಳಿ ಹುಡುಗರು ಓಡ್ತವೆ, ಗೊಲ್ರಟ್ಟಿ ಹುಡುಗರು, ಎರಡು ಕಡೆ ರೋಡ್ನಲ್ಲೂ ಸ್ಕೂಲ್ ಹುಡುಗರು ಓಡ್ತಾರೆ. ಇವತ್ತು ಕುರಿಗಾಯ್ತು ಮನ್ಸಿಗೆ ಆದ್ರೆ ಮನುಷ್ಯ ಇದು ಮಾಡ್ತಾ ಅದಕ್ಕೇನೆ ಸೋಲಾರ್ ಕರೆಂಟ್ ಕೊಡ್ದಂಗೆ ಇದನ್ನ ಮಾಡ್ಕೊಂಡು ಇದನ್ನ ತೆಗಿಸ್ಬಿಟ್ಟು ಇಲ್ಲ ತಂತಿ ಬೇಲಿನಾದ್ರೂ ಹಾಕೊಂಬ್ಲಿ, ಬೇಡ ಅನ್ನಲ್ಲ. ಈ ತರ ಇದನ್ನ ಹಾಕ್ಬಿಟ್ರೆ ಇದನ್ನ ಯಾರಾದ್ರೂ ಇದನ್ನ ಮಾಡಬಹುದು. ಹನುಮನಹಳ್ಳಿ ರೋಡ್ ಇಲ್ಲಾಸಿ ಬಂದ್ಕೊಂಡೆ ಗೊಲ್ರಟ್ಟಿಗೆ ಹೋಗೋ ರೋಡ್ ಇದು, ಹೋಗೋದು ಸೀದಾ ಹೋಗುತ್ತೆ. ಆದ್ರೆ ಬಂದು ಅನಾಹುತ ಅದೇ ಆಗ್ತವೆ. ಯಾರೇ ಸುಮಾರು ಸಲ ಹೋದ್ಸಲ ದಿನ 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 ಓಡಾಡಕ್ಕೆ ಈಗ ಕುರಿಗಳ ಸಂಖ್ಯೆ ಎಷ್ಟೈತಿ? ಕುರಿ ಸಂಖ್ಯೆ ಅಲ್ಲೇ ಒಂದು 2000-3000 ಕುರಿ ಸಂಖ್ಯೆ ಐತಿ ಸರ್. ಇಲ್ಲಿ ಗೊಲ್ರಟ್ಟಿಗೆ ಎಷ್ಟು? ಗೊಲ್ರಟ್ಟಿಗೆ 1000. ಇದೇ ರೋಡ್ನಾಗೆ ಹೋಗ್ಬೇಕಾ? ಇದೇ ರೋಡ್ನಾಗೆ ಹೋಗೋದು. 3000 ಕುರಿ ಮೇಲೆ ಐತಿ ಇಲ್ಲಿ. ಬಹಳ ತೊಂದರೆ ಆಗ್ತದೆ. ತೊಂದರೆ ಬಹಳ ಆಗುತ್ತೆ. ಕುರಿ ಎದ್ದೆ ಅಂದ್ರೆ ಬೆಳಿಗ್ಗೆ ಟೈಮ್ ಇಲ್ಲಾಸಿ ಹೊಡ್ಕೊಂಡು ಹೋಗ್ಲೇಬೇಕು. ಮುಂದೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನೀರ್ ನಿಂತಿರ್ತಾವ, ನೀರಾದ್ರೂ ಕುಡಿಯೋಕೆ ತಲೆ ತುರಿಸ್ತವೆ ಬಗ್ತವೆ. ಅವಾಗ ಹಿಂಗ್ ತಲೆ ಹಿಂಗ್ ಸುಮ್ನೆ ಹಿಂಗ್ ಒಂದ್ ಸ್ವಲ್ಪ ಇದಾಗ್ತಿದಂಗೆ ಹಿಡ್ಕೊಂಡು ನೋಡುತ್ತೆ. ಆ ತರ ಇದಾದ್ರೆ ಈಗ ಆಗ್ಬಿಟ್ರೆ ಏನ್ ತೊಂದ್ರೆ? ಎಷ್ಟಂತಾನೆ ಇವತ್ತೊಂದಾಯ್ತು, ಅಲ್ಲೇ ಹೋದ್ಸಲಿ ಒಂದು ಇದೇ ತರ ಆಗಿ ಅದನ್ನ ಇದನ್ನ ಮಾಡ್ತೀವಿ ಹಾಕಲ್ಲ ಅಂತ ಹೇಳಿ ತಿರ್ಗಾ ಇದನ್ನ ಈ ತರ ಮಾಡಿದ್ರೆ ಈ ಮನುಷ್ಯರು ಏನಾದ್ರು ಪ್ರಾಬ್ಲಮ್ ಆದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಪರ್ಮಿಷನ್ ತಗೋಬೇಕು ಅಂತ ರೂಲ್ಸ್ ಐತಲ್ವಾ? ಏನಿದ್ರು ಪರ್ಮಿಷನ್ ತಗೋಬೇಕು ಸರ್. ನಾವು ಪರ್ಮಿಷನ್ ಕೊಡಲ್ಲ ಸರ್ ಇದಕ್ಕೆಲ್ಲ. ನಮ್ಮ ತಾಲೂಕಲ್ಲಿ ಎಲ್ಲೂ ಕೊಟ್ಟಿಲ್ಲ ಪರ್ಮಿಷನ್. ನಾವು ಕೊಡಲ್ಲ. ಇದು ಸೋಲಾರ್ ನಮ್ಮ ಕರೆಂಟ್ ಅಲ್ಲ ಸರ್. ನಮ್ಮ ಕರೆಂಟ್ ಅಲ್ಲ ಇದು. ನಮ್ಮ ಕರೆಂಟ್ ಇಲ್ಲ. ಸೋಲಾರ್ ಅದು ಸೋಲಾರ್ ಅವ್ರು ಓನಾಗಿ ಮಾಡ್ಕೊಂಡಿದ್ದಾರೆ ಸರ್. ನಾವು ಯಾವ್ದು ಪರ್ಮಿಷನ್ ಕೊಡಲ್ಲ. ಸೋಲಾರ್ಗೂ ಅಷ್ಟೊಂದು ಪವರ್ ಇರ್ತದ? ಅದು ಚೆಕ್ ಮಾಡ್ಬೇಕು ಸರ್. ಅವ್ರು ನಾವು ಏಜೆನ್ಸಿ ಯಾವ ಇರ್ತಾರೆ ಅವ್ರು ಇರ್ತಾರೆ ಸರ್. ಅಲ್ಲ ಸರ್, ಈ ಸೋಲಾರಿಂದ ಅಷ್ಟೊಂದು ಸ್ಟೋರೇಜ್ ಆಗುತ್ತಾ? ಅದು ನೋಡ್ಬೇಕು ಸರ್, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಮಾಹಿತಿ ಕೊಟ್ಟಿಲ್ಲ ಸರ್ ಯಾರು. ರೈತರು ಹೇಳೋ ಪ್ರಕಾರ ಈಗ KBದು ಕರೆಂಟ್ ಅಂತ ಹೇಳ್ತಾರೆ. ನಮ್ದಿಲ್ಲ ಕರೆಂಟ್ ಇಲ್ಲ. ಇಲ್ಲ ನಮ್ದು ಕರೆಂಟ್ ಇಲ್ಲ. ನಮ್ದು ಕರೆಂಟ್ ಇಲ್ಲ ಸರ್. ಇದು ಯಾವ್ದು ನೋಡ್ರಿ ಚೆಕ್ ಮಾಡ್ರಿ. ನಮ್ಮ ಬೆಸ್ಕಾಂ ಕರೆಂಟ್ ಯಾವ್ದಿಲ್ಲ ಇಲ್ಲಿ.